ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವೇನು ಮಾಡಿದ್ವಿ, ಓದು ಕರ್ನಾಟಕದ ಒಂದು ಚಟುವಟಿಕೆಯಾದಂಥ ಪದ ಅಂತ್ಯಾಕ್ಷರಿಯನ್ನು ಮಾಡೋಣ. ಹಾಗಾದ್ರೆ ಪದ ಅಂತ್ಯಾಕ್ಷರಿ ಅಂದರೆ ಏನಪ್ಪ ಅಂದ್ರೆ, ನಾನು ಒಂದು ಪದವನ್ನು ಹೇಳ್ತೀನಿ ನಿಮ್ಗೆ. ಆ ಪದದ ಕೊನೆಯ ಅಕ್ಷರದಿಂದ ಏನು ಮಾಡ್ಬೇಕು, ನೀವು ಮತ್ತೊಂದು ಹೊಸ ಪದವನ್ನು ಒಬ್ಬರಾದ ನಂತರ ಹೇಳಬೇಕು. ಆಡನ್ರಿ? ಹಾಂ, ಓಕೆ. ಹಾಗಾದ್ರೆ ಕೃತಿಕಾ ಒಂದು ಶಬ್ದವನ್ನು ಹೇಳ್ತಾ ಹೇಳು ಜೋರಾಗಿ. ಸಮಯ. ಸಮಯ ಅಕ್ಷರ ಬಂತು. ಯಕ್ಷಗಾನ. ಯಕ್ಷಗಾನ. ನವಿಲು. ನವಿಲು. ಲುಂಗಿ. ಲುಂಗಿ. ಗಿ ಅಕ್ಷರ ಬಂತು. ಗಿಡ. ಗಿಡ. ಡ. ಡಮರು. ಡಮರು. ರುಚಿ. ರುಚಿ. ಚಿಲಕ. ಚಿಲಕ. ಕ ಅಕ್ಷರ ಬಂತು. ಕಮಲ. ಕಮಲ. ಲಂಗ. ಹಾಂ. ಗಗನ. ಗಗನ. ನಗ. ನಗ. ಗಣಪತಿ. ಗಣಪತಿ. ತಿ ಬಂತು. ತಿಲಕ. ತಿಲಕ. ಕಂದ. ಕಂದ. ದಸರ. ದಸರ. ರಂಗ. ರಂಗ. ಗಮನ. ಗಮನ. ನಯನ. ನಯನ. ನ ಅಕ್ಷರ ಲಾಸ್ಟ್. ನರ. ನರ. ರಕ್ಷಾಬಂಧನ. ರಕ್ಷಾಬಂಧನ. ವೆರಿ ಗುಡ್. ನ. ನಗರ. ನಗರ. ರವಿ. ವಿಜಯ. ಹಾಗಾದ್ರೆ ಗೊತ್ತಲ್ಲ, ಈ ರೀತಿಯಾಗಿ ನೋಡ್ಬೇಕು, ನೀವು ಪದಗಳ ಅಂತ್ಯಾಕ್ಷರಿಯನ್ನು ಕಟ್ಟಿ ಆಟನ ಆಡಬೇಕು. ಹೌದಾ? ಗೊತ್ತಲ್ಲ? ವೆರಿ ಗುಡ್.